ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ಏನಾಗ್ತದೆ ಇಲ್ಲಿ ಅಂತ ಅನ್ಕೋತಿದ್ರೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕಡೆ ಗೀತಾ ವರ್ಜಿಗೆ ಮಹಿಯ ಮತ್ತೊಂದು ಮುಖ ನೋಡಿ ಶಾಕ್ ಆಗ್ತದೆ. ಹಾಗಿದ್ರೆ ಆಕೆ ಮಾಡಿದ್ದೇನು? ಸೂರ್ಯಪ್ರಕಾಶ್ ಫೋಟೋ ಅವರ ಮುಂದೆ ನಿಂತ್ಕೊಂಡು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ಗೀತಾ ವಿಜಯನ್ನು ಸೂರ್ಯಪ್ರಕಾಶ್ ಅವರ ಆ ಒಂದು ಗುಟ್ಟು ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ರುದ್ರಾಪುರಕ್ಕೇನೋ ಬಂದ್ರು. ಆದ್ರೆ ಆಶ್ರಯ ಸಿಗದೆ ಇದ್ದಾಗ ಅವರ ಮಗಳನ್ನ ಕಾಪಾಡಿದಕ್ಕೋಸ್ಕರ ನಾರಾಯಣಸ್ವಾಮಿ ಅಂತಕ್ಕಂಥವ್ರು ಗೀತಾ ವಿಜಯ್ಗೆ ಆಶ್ರಯನ ಕೊಟ್ರು. ಆದ್ರೆ ಅವರು ಯಾವ ಮನೆಯಲ್ಲಿ ಆಶ್ರಯನ ಪಡ್ಕೊಂಡ್ರೋ ಅವರು ಹುಡುಕ್ತಿರೋ ಗುಟ್ಟು ವಿಷಯ ಕೂಡ ಅದೇ ಮನೆಗೆ ಸೇರಿದ್ದು. ಆದ್ರೆ ಈಗಲೂ ಕೂಡ ಗೀತಾ ವಿಜಯ್ಗೆ ಗೊತ್ತಿಲ್ಲ ಅವರು ಯಾರನ್ನ ಹುಡ್ಕೊಂಡು ಬಂದಿದ್ದಾರೋ ಅವರೇ ಮನೇಲೆ ನಾವು ಆಶ್ರಯ ಪಡ್ಕೊಂಡಿದ್ದೀವಿ ಅಂತ. ಜೊತೆಗೆ ಅವ್ರ ತಂದೆಯಿಂದ ಯಾರಿಗೆ ಅನ್ಯಾಯ ಆಗಿದೆಯೋ ಅದೇ ಮನೇಲಿ ನಾವಿದ್ದೀವಿ ಅಂತ ಆ ಒಂದು ವಿಷಯ ಗೊತ್ತಾಗತ್ತೆ. ಆದರೆ ಪರಿಪೂರ್ಣವಾಗಿ ಗೊತ್ತಾಗೋದಿಲ್ಲ. ಬಟ್ ಸೂರ್ಯಪ್ರಕಾಶ್ ಅವರಿಂದ ತೊಂದರೆಗೆ ಒಳಗಾದ ಹುಡುಗಿ ಮಹಿ ಅಂತಕ್ಕಂಥ ವಿಷಯ ವಿಜಯ್ ಗೀತಾ ಮುಂದೆ ತೆರೆದುಕೊಳ್ಳುತ್ತೆ. ಮಹಿನೇ ಆ ವಿಷಯನ ಹೇಳ್ತಾಳೆ. ನನ್ನ ಜೀವನದ ಗುರಿ ಮತ್ತು ಉದ್ದೇಶ ಆಗದ ಸೂರ್ಯಪ್ರಕಾಶ್ ಅನ್ನೋ ವ್ಯಕ್ತಿಯನ್ನ ಕೊಲ್ಲೋದು. ಆದರೆ ಅದು ಕೂಡ ನನಗೆ ಸಾಧ್ಯ ಆಗಲಿಲ್ಲ. ಅವರು ಕೂಡ ತೀರು ಹೋದ್ರು. ಅದ್ರ ಜೊತೆ ತನ್ನ ಜೀವನದ ಉದ್ದೇಶ ಗುರಿ ಕೂಡ ಸತ್ತೋಯ್ತು ಅಂತ ಹೇಳ್ತಿದ್ದಾಳೆ. ಇದನ್ನು ಕೇಳಿಸ್ಕೊಂಡಿದ್ದ ಗೀತಾ ವಿಜಯ್ಗೆ ಶಾಕ್ ಆಗುತ್ತೆ. ನಂತರ ಈ ಕಡೆ ವಿಜಯ್ ತನ್ನ ತಂದೆ ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟಿರಬಹುದೇನೋ, ಏನೋ ಅತಾಚುರ್ಯ ಆಗಿರಬಹುದೇನೋ, ಜನಗಳೆಲ್ಲ ಯಾಕೆ ಸುಮ್ಮನೆ ಹೇಳ್ತಾರೆ, ಈ ಹುಡುಗಿ ಹೇಳೋ ಮಾತು ಕೇಳಿದ್ರೆ ಖಂಡಿತ ಅಪ್ಪನಿಂದ ಇವ್ರಿಗೆ ತೊಂದರೆ ಆಗ್ಬಿಟ್ಟಿರಬಹುದು ಅಂತ ತನ್ನ ತಂದೆ ಮೇಲೆ ಡೌಟ್ ಪಡ್ತಿದ್ದಾನೆ ವಿಜಯ್. ಆದರೆ ಇಲ್ಲಿ ಗೀತಾ ಮಾತ್ರ ಯಾಕೆ ವಿಜಯ್ ಈ ರೀತಿ ಡೌಟ್ ಪಡ್ತಿದ್ಯಾ, ಜನಗಳು ಮಾತಾಡ್ತಿರೋದು ಸುಳ್ಳು ಆಗಿರಬಹುದು, ಇವಳಿಗೆ ಹೇಳಿರೋ ವಿಷಯ ಕೂಡ ಸುಳ್ಳು ಆಗಿರಬಹುದಲ್ವಾ, ಮಹಿ ಆ ರೀತಿ ಹೇಳಿದ ಮಾತ್ರಕ್ಕೆ ಅದನ್ನ ನಿಜ ಆಗ್ಬೇಕಾಗಿಲ್ಲ ಅಲ್ವಾ, ತಪ್ಪು ತಿಳುವಳಿಕೆಯಿಂದ ಈಗಾಗಿರೋ ಚಾನ್ಸಸ್ ಇದೆ ಅಲ್ವಾ, ಖಂಡಿತ ಮಾವ ಈ ರೀತಿ ಮಾಡ್ತಾರೆ ಅಂದರೆ ನಂಬೋದಿಲ್ಲ, ಮಾವ ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾಳೆ. ಆದರೆ ಇದು ಎಲ್ಲದರ ಹಿಂದಿನ ಸೂತ್ರಧಾರಿ ಧರ್ಮಪಾಲ, ಆ ಊರಿನ ದಣಿ. ಈ ಕಡೆ ಅವರ ಹೆಂಡತಿ ಮಗ ಕಾಲ್ ಮಾಡಿದ್ದಾರೆ. ಇಬ್ರು ಕೂಡ ಫಾರಿನಲ್ಲಿದ್ದಾರೆ. ಕಾಲ್ ಮಾಡಿದೆ ಬರಬೇಕು, ನಾವಿಲ್ಲಿಗೆ ಬರ್ತೀವಿ ಅಂತ ಫೋರ್ಸ್ ಮಾಡ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಬರಬಾರ್ದು ಅಂತ ಹೇಳ್ತಾರೆ ಧರ್ಮಪಾಲ. ಅವನು ಕೂಡ ಅದನ್ನೇ ಹೇಳ್ತಿದ್ದಾನೆ ಅಂದದಕ್ಕೆ ಯಾರೇ ಹೇಳಿದ್ರು ಅಷ್ಟೇನೆ, ನೀವಿಬ್ರು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬಾರ್ದು, ನೀವು ಅಲ್ಲೇ ಇರಬೇಕು, ನಾನೇ ಬೇಕಾದಾಗ ಹೇಳ್ತೀನಿ ಆವಾಗ ಬನ್ನಿ, ಅಲ್ಲಿವರೆಗೂ ನೀವು ಬರಬೇಡಿ ಅಂತ ಹೇಳ್ತಾರೆ. ಇದನ್ನು ನೋಡಿದ್ದೆ ಅವ್ರ ಜೊತೆ ಇರ್ತಕ್ಕಂಥ ವ್ಯಕ್ತಿ, ಏನು ದಣಿಗಳ ನೀವು, ಪಾಪ ಎಷ್ಟು ದಿನ ಅಂತ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟಿರ್ತೀರಾ, ನಿಮಗೂ ಕೂಡ ನೋಡಬೇಕು ಅಂತ ಅನ್ಸಲ್ವಾ, ಫಾರಿನ್ಗೆ ಹೋಗೋದು ನೋಡ್ಕೊಂಡು ಬರೋದು ಯಾಕೆ ಇದೆಲ್ಲ ಬೇಕು, ಒಬ್ಬಂಟಿಯಾಗಿ ಯಾಕೆ ಇರ್ತೀರಾ, ಕರ್ಸ್ಕೊಂಬಿಡಿ ಅವ್ರನ್ನ ಅಂದದಕ್ಕೆ ಇಲ್ಲ, ಯಾವುದೇ ಕಾರಣಕ್ಕೂ ಕರ್ಸ್ಕೊಳಕ್ಕಾಗೋದಿಲ್ಲ, ನಾನು ಅವನ್ನ ಕಳಿಸಿದ್ದೆ ಆ ಮಹಿ ಹಿಂದೆ ಬಿದ್ದಿದ್ದ ಅಂತ, ಓದೋದು ಬಿಟ್ಟು ಅವಳಿಂದ ಲವ್ ಮಾಡ್ಕೊಂಡು ನಿಂತಿರ್ತಿದ್ದ, ಅದಕ್ಕೋಸ್ಕರನೇ ಓದ್ಲಿ ಅಂತ ಅಷ್ಟು ದೂರ ಕಳಿಸಿರೋದು. ಅಂದಮೇಲೆ ಮತ್ತೆ ಅವನ್ನ ವಾಪಸ್ ಕರ್ಸ್ಕೊಳ್ಳೋದುಂಟ, ಕರ್ಸ್ಕೊಂಡ್ರೆ ಮಂಕಬೂದಿ ಪ್ರೀತಿ ಅನ್ನೋದ್ರಲ್ಲಿ ಬಿದ್ದರೆ ಏನೂ ಕೂಡ ಅವ್ರ ಕಣ್ಣ ಕಾಣಿಸಲ್ವಂತ. ಅದರಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಗ್ಬಿಡತ್ತೆ ಈ ಊರಲ್ಲಿ. ಅವಳು ಹಿಂದೆ ನನ್ನ ಮಗ ತಿರುಕೊಂಡು ನಿಂತಿದ್ರೆ ಅದಕ್ಕೋಸ್ಕರನೇ ಓದನ್ ವಿಷಯ ಕೊಟ್ಟು ಅವನನ್ನು ಇಲ್ಲಿಂದ ಸಾಗಾಕಿದ್ದು, ಅವನನ್ನು ನೋಡ್ಕೊಳ್ಳೋಕೆ ನನ್ನ ಹೆಂಡತಿನ ಕೂಡ ಕರೆಸಿದ್ದು. ಇವಾಗ ಬರ್ತೀನಿ ಅಂದರೆ ಬಾ ಅಂತ ಹೇಳಿದ್ರೆ ಮತ್ತೆ ಅವಳಿಂದ ತಿರ್ಕೊಂಡು ನಿಂತಿರ್ತಾನೆ ಅವನು ಅಂತ ಹೇಳ್ತಾನೆ. ಹೌದಾ, ನೀವೇನೋ ಬೇಡ ಅಂತ ಹೇಳ್ತೀರಾ, ಆದರೆ ಅದನ್ನೆಲ್ಲ ಮೀರಿ ಇಬ್ಬರು ಕೂಡ ಬಂದುಬಿಟ್ರೆ ಏನು ಮಾಡ್ತೀರಾ ನೀವು ಅಂದಾಗ, ಅದು ಕೂಡ ಚಾನ್ಸಸ್ ಇದ್ರೆ ಬರ್ಬೋದು. ಬಂದಾಗ ಏನು ಮಾಡ್ತೀನಿ ಅಂದರೆ ಆ ಮಹಿ ಇದ್ದರೆ ತಾನೆ, ಆ ಮಹಿ ಇದ್ದರೆ ಅವನು ಮದುವೆನೂ ಆಗ್ಬಿಡ್ತಾನೆ, ಅದಕ್ಕೆ ಆಗ ಮಹಿನೇ ಮುಗಿಸ್ಬಿಡ್ತೀನಿ. ಮಹಿ ಇದ್ರಲ್ವ ಅವ್ನು ಬರೋದು, ಅವಳ ಇಷ್ಟಪಡೋದು, ಮದುವೆ ಆಗ್ತೀನಿ ಅನ್ನೋದು, ಅವಳೇ ಇಲ್ಲ ಅಂದರೆ ಏನೋ ಅವಳು ಶವಕ್ಕೆ ಹೋಗ್ತಾಳಿ ಕಟ್ತಾನ ಅವನು ಅಂತ ಹೇಳಿ ಮಹಿನ ಮುಗಿಸೋಕು ಸ್ಕೆಚ್ ಆಗ್ತಿದ್ದಾರೆ ಧರ್ಮಪಾಲ. ಹಾಗಾದರೆ ಫೈನಲಿ ಧರ್ಮಪಾಲ ಮಗ ಮಹೇಶ್ವರಿಯನ್ನ ಲವ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರನೇ ಅವರು ತಮ್ಮ ಮಗನ್ನ ದೂರ ಇಟ್ಟಿದ್ದಾರೆ. ಆದರೆ ಒಮ್ಮೆಲೆ ಖಂಡಿತ ಎಂಟ್ರಿ ಕೊಡ್ತಾರೆ ಧರ್ಮಪಾಲ ಮಗ ಹೆಂಡತಿ. ಯಾರು ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಬೇಕಾಗತ್ತೆ. ನಂತರ ಇದು ಈ ಕಡೆ ಆದರೆ ಪಾಪ ಆ ಕಡೆ ಮಹೇಶ್ವರಿ ಒಬ್ಬಳೇ ಕುತ್ಕೊಂಡಿದ್ದಾಳೆ, ತುಂಬ ಬೇಜಾರಲ್ಲಿದ್ದಾಳೆ. ಅಪ್ಪ ಬರ್ತಾರೆ, ಅವರೇ ಶಂಕರಪ್ಪ, ಶಂಕರ ನಾರಾಯಣ ಸ್ವಾಮಿ.
ಬಟ್ ಈಗಲೂ ಕೂಡ ಗೊತ್ತಿಲ್ಲ, ಊರಿನವ್ರಿಗೆ ಗೊತ್ತಿಲ್ಲ ಆತನ ಹೆಸರು ಶಂಕರಪ್ಪ ಅಂತ. ಆದರೆ ಅವ್ರು ಹುಡುಕ್ತಿರೋ ಶಂಕರಪ್ಪ ಇಲ್ಲ ಇದ್ದಾರೆ. ಆದರೆ ಗೀತಾ ವಿಜಯ್ ಮಾತ್ರ ಶಂಕರಪ್ಪ ಶಂಕರಪ್ಪ ಅಂತ ಹುಡುಕೊಂಡು ಊರಲ್ಲಿ ಬೀದಿ ಬೀದಿ ತಿರುಗ್ತಿದ್ದಾರೆ. ಇರೋ ಮನೆ ಅವ್ರದ್ದೆ, ಬಟ್ ಅವ್ರು ಹುಡುಕ್ತಿರೋದು ಹೊರಗಡೆ. ಎಲ್ಲಿ ಸಿಗತ್ತೆ ಅವ್ರಿಗೆ ಶಂಕರಪ್ಪ? ಮನೇಲೆ ಇಟ್ಕೊಂಡು ಊರ ಕಡೆ ಹುಡುಕಿದ್ರೆ ಸಿಗ್ತಾರೆ ಶಂಕರಪ್ಪ. ನಂತರ ಈ ಕಡೆ ಶಂಕರಪ್ಪ ಅವರು ತಮ್ಮ ಮಗಳ ಹತ್ರ, ಏನು ಮಗಳ ಇಷ್ಟು ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಮ್ಮ ಇದ್ದಿದ್ರೆ ಖಂಡಿತ ನೀನು ಈ ರೀತಿ ಕುತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅನ್ಸುತ್ತೆ. ಯಾಕೆ ಮಗಳ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ, ಇನ್ನೇನಪ್ಪ ನನ್ನ ಜೀವನಕ್ಕೆ ಏನು ಗುರಿ ಇದೆ, ಏನು ಖುಷಿ ಇದೆ, ಯಾಕಾದರೂ ಬದುಕಿದ್ದೇನೋ ನಾನು. ನನ್ನ ಅಪ್ಪ ಅಮ್ಮನ ಕರ್ಸ್ಕೊಂಡಾಗೆ ನನ್ನನ್ನು ಕರ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತು. ಅಪ್ಪ ಯಾರ್ದೋ ಕೊಲೆಗೆ ಬಲಿಯಾದರು, ಅಮ್ಮ ಅವ್ರ ಕೊರಗಲೆ ಸತ್ತು ಹೋದ್ರು. ನನ್ನನ್ನು ಯಾಕೆ ಆ ದೇವ್ರು ಬದುಕಿಸ್ದ? ಎಲ್ಲ ಊರವ್ರನ್ನ ಎದುರು ಹಾಕ್ಕೊಂಡು ನೀವು ನನ್ನನ್ನು ಕರ್ಕೊಂಡು ಬಂದು ಸಾಕಿದ್ರೆ, ನೀವಿಲ್ಲ ಅಂದಿದ್ರೆ ನನ್ಗೆ ಏನಾಗ್ತದ್ನೋ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು ಅಂತಿದ್ದಾರೆ. ಅಯ್ಯೋ ಮಗಳೇ, ಯಾಕೆ ಈ ರೀತಿ ಆಡ್ತೀಯ? ನೀನು ನನ್ನ ಜೊತೆ ಇದ್ದಿಲ್ಲ ಅಂದಿದ್ರೆ ನನ್ಗೆ ಯಾವತ್ತು ಸತ್ತು ಹೋಗ್ಬಿಡ್ತಿದ್ನೋ. ಖಂಡಿತ ಈ ಶಂಕರಪ್ಪನ ಈಗ ಇರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ಒಂದಿನ ಬರುತ್ತೆ ಮಗಳೇ, ಗುರಿ ಅನ್ನೋದಿರುತ್ತೆ. ಅಂದಾಗ ಯಾವ ಗುರಿ ಅಪ್ಪ? ಆ ಸೂರ್ಯಪ್ರಕಾಶ್ನ ಸಾಯಿಸ್ಬೇಕು ಅನ್ನೋದಿತ್ತು, ಆತ ಕೂಡ ಸತ್ತು ಹೋದ್ರು. ಇನ್ನು ಯಾವ ಗುರಿ ಇದೆ ನನಗೆ ಅಂದಾಗ, ಜೀವನ ಇದೇ ರೀತಿ ಇರಲ್ಲ ಮಗಳೇ. ಖಂಡಿತ ಜೀವನದಲ್ಲಿ ಒಂದು ಗುರಿ ಬಂದೇ ಬರುತ್ತೆ, ಒಂದು ಆಶಾ ಕಿರಣ ಬರುತ್ತೆ, ಆ ಒಂದು ಖುಷಿ ನಿನ್ನಲ್ಲಿ ಬರುತ್ತೆ. ಆ ಖುಷಿ ನಿನ್ನ ಕಣ್ಗಳಲ್ಲಿ ಕಾಣೋದನ್ನು ನಾನು ನೋಡ್ತೀನಿ. ಒಂದಿನ ನಿನಗೂ ಬದುಕಲಿ ಚೈತನ್ಯ ಬರುತ್ತೆ, ಉತ್ಸಾಹ ಬರುತ್ತೆ, ಬದುಕಬೇಕು ಅನ್ನುವ ಆಸೆ ಬರುತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೀನಿ ಮಗಳೇ, ಖಂಡಿತ ನೋಡ್ತೀನಿ ಅಂತ ಹೇಳ್ತಿದ್ದಾರೆ ಶಂಕರಪ್ಪ. ನಂತರ ಈ ಕಡೆ ಗೀತಾ ವಿಜಯ್ ಶಂಕರಪ್ಪ ಅವ್ರನ್ನ ಹೊಡ್ಕೊಂಡು ಬೀದಿ ಬೀದಿ ಅಲಿಬೇಕಿದ್ರೆ ಅಲ್ಲಿ ಅದೇ ಊರಲ್ಲಿ ಅವನು ಹೊಡೆದಿರ್ತಕ್ಕಂಥ ರೌಡಿ ನೋಡ್ತಾರೆ. ಏನದು ನನ್ನ ಬಗ್ಗೆ ಏನು ವಿಚಾರ ಮಾಡ್ತಿದ್ರ ನೀವು ಅಂತ ತನ್ನ ಬಗ್ಗೆ ವಿಚಾರಿಸ್ತಿದ್ದಾರೆ ಅನ್ಕೋತಿದ್ದಾರೆ. ಏನು ನಿನ್ನ ಬಗ್ಗೆನ, ನಮಗೇನು ಕೆಲಸ ಇಲ್ವಾ ಅಂತ ಹೇಳ್ತಿದ್ರೆ, ಈ ಕಡೆ ಇವನ್ನ ನೋಡ್ತಿದ್ರೆ ಯಾವುದೋ ಊರಿನ ಹೊರಗಡೆ ಕುಸ್ತಿಪಟು ಅನ್ನಿಸ್ತಿದೆ ಅಂತ ರೌಡಿ ಫ್ರೆಂಡ್ ಹೇಳಿದಕ್ಕೆ, ನಿನ್ನನ್ನು ಹೊಡೆಯೋದಕ್ಕೆ ಕುಸ್ತಿಪಟುನೇ ಆಗಬೇಕಾಗಿಲ್ಲ. ಹೆಣ್ಣುಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾಗ ಕೋಪ ಬರೋ ಯಾವುದೇ ಗಂಡಸಾದರೂ ಕಾಮನ್ ಮ್ಯಾನ್ ಆದರೂ ನಿನಗೆ ಇದೇ ರೀತಿ ಬಾರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಹೌದಾ, ನಿನಗೆ ಹುಡುಗಿಯರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ತುಂಬ ಕೋಪ ಬರುತ್ತಲ್ವ? ಇನ್ನು ಟಚ್ ಮಾಡಿದ್ರಂತೂ ಮುಗ್ದೇ ಹೋಯ್ತಲ್ವ? ಹಾಗಾದರೆ ನಿನ್ನ ಹೆಂಡ್ತಿನೇ ಟಚ್ ಮಾಡ್ತೀನಿ ಏನು ಅನಿಸುತ್ತೆ ಅಂತ ಹೇಳ್ತಿದ್ದಾಗೆ ವಿಜಯ್ ಹೊಡಿಯೋಕೆ ಹೋಗ್ತಾನೆ. ಬಟ್ ಗೀತಾ ಅವಾಯ್ಡ್ ಮಾಡ್ತಾಳೆ. ಏನು ಮಾಡ್ತಿದ್ಯಾ ವಿಜಯ್ ನೀನು? ನಾವು ಬಂದಿರೋ ಉದ್ದೇಶ ಏನು? ಈ ರೀತಿ ನಾವು ಮಾಡಿದ್ರೆ ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ, ಖಂಡಿತ ನಮ್ಮ ಉದ್ದೇಶ ಈಡೇರೋದಿಲ್ಲ ಬಾ ಅಂತ ಹೇಳಿ ಕರ್ಕೊಂಡು ಹೋದರೆ, ಈ ರೌಡಿ ಮಾತ್ರ ನನ್ನ ಮೇಲೆ ಲವ್ ಆಗಿಬಿಟ್ಟಿದೆ ಆಕೆಗೆ, ಅದಕ್ಕೆ ಗಂಡನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಖಂಡಿತ ಅವರಿಬ್ರನ್ನ ಕೂಡ ನಾನು ಪಳಗಿಸ್ಕೊಳ್ಳೇಬೇಕು, ನನ್ನವ್ರು ಮಾಡ್ಕೊಳ್ಳೇಬೇಕು ಆ ಮಹಿ ಮತ್ತು ಈ ಹುಡುಗಿನ ಅಂತ ಅನ್ಕೋತಿದ್ದಾನೆ ರೌಡಿ. ಈ ಕಡೆ ರಾತ್ರಿ ಆಗುತ್ತೆ. ಮಹಿ ರಾತ್ರಿ ಎದ್ದೇಳ್ತಾಳೆ. ಎದ್ದೇಳ್ತಿದ್ದಾಗ ವಿಜಯ್ಗೆ ಸೌಂಡ್ ಆಗುತ್ತೆ. ಏನದು ಅಂತ ನೋಡಿದ್ರೆ ಮಹಿ ಎದ್ದು ಹೊರಗಡೆ ಹೋಗ್ತಿದ್ದಾಳೆ ಕತ್ಲೆಲೆ. ಗೀತಾನ ಎಪ್ಸಿ, ಗೀತಾ ನಾನು ಅವತ್ತಿನ ರೌಡಿ ಬಂದಿರ್ಬೋದು ಅಂತ ಅಂದ್ಕೊಂಡು ಎದ್ರೆ ಮಹಿ ಹೊರಗಡೆ ಹೋಗ್ತಿದ್ದಾಳೆ ಅಂತ ಹೇಳ್ತಾರೆ. ಜನಗಳು ಹೇಳೋದು ವಿಚಿತ್ರವಾಗಿದೆ ಇವಳ ಬಗ್ಗೆ. ಇವಳು ಕೂಡ ಹಾಗೆ ನಡ್ಕೋತಿದ್ದಾಳೆ. ಎಲ್ಲಿ ಹೋಗ್ತಿದ್ದಾಳೆ ಬಾ ನೋಡೋಣ ಅಂತ ಹೇಳಿ ಗೀತಾ ವಿಜಯಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ರೌಡಿ ಮತ್ತು ರೌಡಿ ಫ್ರೆಂಡ್ ಅಲ್ಲೇ ಕುಡ್ಕೊಂಡು ಮಜಾ ಮಾಡ್ತಿದ್ದಾರೆ. ಈ ಕಡೆ ಗೀತಾ ವಿಜಯ್ ಹಾಗೆ ಮಹಿ ಹೋಗೋದನ್ನ ನೋಡಿ ರೌಡಿ ಇದೇನಿದು ಅದಕ್ಕೆ ಬರ್ತಿದಾರಣ ಅಂತ ಹೇಳ್ತಿದ್ದಾರೆ. ಏನಿದು ನನ್ನನ್ನು ಡಿಸ್ಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಈ ರೀತಿ ಹೇಳ್ತಿದ್ಯಾ? ಒಂದು ಹೇಳ್ತೀನಿ ತಿಳ್ಕೊ, ಆ ಸಿಟಿಯಿಂದ ಬಂದಿದ್ದಾನಲ್ಲ ಅವ್ನು ಉರ್ಕೊಂಡು ಸಾಯಬೇಕು. ಆ ಮಹಿ ಒಂದು ಕಡೆ, ಅವ್ನ ಹೆಂಡತಿ ಒಂದು ಕಡೆ ನನ್ನ ಜೊತೆ ಇರ್ತಾರೆ. ಅದನ್ನು ಉರ್ಕೊಂಡು ನೋಯ್ತಾ ಇದ್ರೆ ಅದು ನೋಡೋದೇ ಒಂಥರ ಖುಷಿ. ಬೆಂಕಿನ ಮನ್ಸು ಕಚ್ಚಬೇಕು, ಮೇಲೆ ಹಚ್ಚಿದ್ರೆ ಉರಿದೋಗೋದಲ್ಲ, ಮನ್ಸು ಕಚ್ಚಿದಾಗ ಅಷ್ಟೇ ಅವನಿಗೆ ನೋವಾಗೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ನೀನೇನು ಡಿಸ್ಟ್ರಾಕ್ಟ್ ಮಾಡ್ತಿದ್ಯಾ ಅದಕ್ಕೆ ಅಂತ ಹೇಳಿ ಯಾರೂ ಕಾಣಿಸ್ತಿಲ್ಲ ಅಂತಿದ್ರೆ ಅಲ್ಲೇ ನೋಡು ಬರ್ತಿದ್ದಾರೆ ಅಂದಾಗ ಈ ಕಡೆ ರೌಡಿಗೆ ಗೀತಾ ವಿಜಯ್ ಕೂಡ ಕಾಣ್ತಾರೆ. ಏನು ಒಬ್ಬರು ಅಂತಿದ್ಯಾ, ನನಗೆ ಮೂರು ಜನ ಕಾಣಿಸ್ತಿದ್ದಾರೆ ಅಂದಾಗ, ಅಯ್ಯೋ ಅಣ್ಣ ಕುಡ್ದಿರೋ ಮತ್ತಲ್ಲಿ ಒಬ್ಬರು ಇಬ್ಬರು ಮೂವರಾಗಿ ಕಾಣಿಸ್ತಿದ್ದಾರೆ ಅಷ್ಟೇ ಅಂತಾರೆ. ನನ್ನನ್ನು ಕುಡ್ದಿದ್ಯಾ ಅಂತೀಯ, ನೀನೇ ಕುಡ್ದಿರೋದು, 3 ಜನ ಬರ್ತಿದಾರಲ್ಲಿ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ಗೀತಾ ವಿಜಯ್ ಯಾಕೆ ಯಾರು ಕೂಡ ರೌಡಿನ ಗಮನಿಸೋದಿಲ್ಲ, ಬಟ್ ಅವರು ಇಬ್ಬರು ಕೂಡ ಇವರನ್ನ ಗಮನಿಸ್ತಾರೆ. ಇವ್ರನ್ನ ಅವರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಮಹಿ ಒಂದು ಹಾಳು ಕೊಂಪೆ ಮನೆಗೆ ಹೋಗ್ತಾಳೆ. ಏನಿದು ಇಲ್ಲಿ ಯಾಕೆ ಬಂದಿದ್ದಾಳೆ ಅಂದ್ಕೊಂಡು ಗೀತಾ ವಿಜಯ್ ಕೂಡ ಹೋಗ್ತಾರೆ. ನಂತರ ಈ ಕಡೆ ತುಂಬ ಸಿಟ್ಟಲ್ಲಿ ಬಂದು ಒಂದು ಫೋಟೋ ಮುಂದೆ ನಿಂತ್ಕೋತಾಳೆ ಮಹಿ. ನೋಡಿದ್ರೆ ಅದು ಸೂರ್ಯಪ್ರಕಾಶ್ ಫೋಟೋ. ಅದನ್ನು ನೋಡಿದೆ ಗೀತಾ ವಿಜಯ್ಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಡೆ ಆ ಮಹಿ ಚಾಕು ತೊಗೊಂಡು ಆ ಫೋಟೋಗೆ ಚುಚ್ಚಿ
ಇದು ಮಾಡ್ತಿದ್ದಾಳೆ. ಅದು ಗೀತಾ ವಿಜಯ್ಗೆ ಶಾಕ್ ಆಗ್ತದೆ. ಆಗ ತಾನಾದ್ರೂ ಅವರನ್ನ ಸಾಯಿಸೋಕಾಗಲ್ಲ, ಬದುಕಿಲ್ಲ, ಫೋಟೋದಲ್ಲಾದ್ರೂ ಚುಚ್ಚಿ ತನ್ನ ಕೋಪ ತೀರಿಸ್ಕೋತೀನಿ ಅಂತ ಆ ಮಹಿಯಾ ಕೆಲಸ ಮಾಡ್ತಿದ್ದಾಳೆ. ಏನದು ಇಷ್ಟು ದ್ವೇಷನ ಅಂಥದ್ದೇನಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಗೀತಾ ವಿಜಯ್ ಪ್ರಯತ್ನ ಪಡ್ತಾರೆ. ಹಾಗಾದ್ರೆ ಏನಾಗಿದೆ ಅಲ್ಲಿ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡುವುದನ್ನು ಮರೆಯಬೇಡಿ.